ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಕನ್ನಡ ತಂತ್ರಾಂಶ, ನಾನು ಗಣೇಶ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹೊಸ ಟ್ಯುಟೋರಿಯಲ್ ಅನ್ನೋಕ್ಕಿಂತ ಮುಂಚೆ ಈ ಆ್ಯಪನ್ನು ಎಲ್ಲರೂ ಬಳಸ್ತಾ ಇದ್ದೀರಾ. ಇದು ಯಾವುದಪ್ಪ ಅಂದರೆ ಹಾಟ್ಸ್ಟಾರ್ನಲ್ಲಿ ಕ್ರಿಕೆಟನ್ನು ಲೈವ್ ಆಗಿ ನೋಡ್ಬೋದು, ನ್ಯೂಸನ್ನು ಲೈವ್ ಆಗಿ ನೋಡ್ಬೋದು. ಅದಕ್ಕಾಗಿ ಕ್ರಿಕೆಟನ್ನು ಲೈವ್ ಆಗಿ ನೋಡುವುದು, ಕನ್ನಡದಲ್ಲಿ ನೋಡುವುದು ಹೇಗೆ? ಯಾವುದಾದ್ರು ಮ್ಯಾಚ್ ನಡಿಬೇಕಾದ್ರೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಕಮೆಂಟ್ರಿ ಹೇಳ್ತಾ ಇರ್ತಾರೆ, ನಮಗೆ ಅರ್ಥ ಆಗಲ್ಲ ಅನ್ನೋದು ಕೆಲವು ಜನ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಕನ್ನಡದಲ್ಲಿ ಹೇಗೆ ನಾವು ವೀಕ್ಷಣೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈಗ ನಾನು ಆಲ್ರೆಡಿ ಕನ್ನಡವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಹೇಗೆ ಸೆಲೆಕ್ಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಟ್ಯುಟೋರಿಯಲ್ನ ಆರಂಭಿಸೋಣ ಸ್ನೇಹಿತರೆ. Home button. Home screen 1 of 2. Google. Mobile apps list button. Search apps. Edit box. Apps list. Show in English. US. Use up. Capital H. Capital H. Device. IQMP for your recorder. Hotstar. Actions available. Open features menu. List. Second test. DD for getting flow. The picture. Showing items 1 to 3 of 40. ಹಾಟ್ಸ್ಟಾರ್ನ ಓಪನ್ ಮಾಡಿದ್ದೀನಿ ಸ್ನೇಹಿತರೆ. Search out of picture. ರೈಟ್ ಕಾರ್ನರಲ್ಲಿ ಮೇಲ್ಗಡೆ ಸರ್ಚ್ ಅಂತ ಇದೆ, ಅಲ್ಲಿ ಮೇಲ್ಗಡೆ ಟಚ್ ಮಾಡಿದೆ, ಸರ್ಚ್ ಅಂತ ಸಿಕ್ತು. ಸ್ವೈಪ್ ಮಾಡ್ತೀನಿ ಸ್ನೇಹಿತರೆ. ಈಗ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಎನ್ನುವ ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ಬಂತು ಸ್ನೇಹಿತರೆ ಅದು. ಈಗ ಏನು ಮಾಡ್ತೀನಿ ನೋಡಿ ಸ್ನೇಹಿತರೆ, ರೈಟ್ ಕಾರ್ನರಲ್ಲಿ ಸ್ವಲ್ಪ ಟಚ್ ಮಾಡ್ತೀನಿ. ಅಂದ್ರೆ ಚಿಪ್ಲಿ ಅವರ ಇರೋ ಆರ್ಮ್ ಬಾಲ್ ಮೇಲೆ ಒತ್ತು ಕೊಡೋ ಸಾಧ್ಯತೆ ಇದೆಯಾ, ಅಥವಾ ಮಿಡ್ಲ್ಯಾಂಡ್ ಲೆಗ್ ಲೈನ್ ಲ್ಯಾನ್ಸ್ ಬೌಂಡ್ರಿ ಹೊಡೆದ್ರಲ್ಲ ವಿರಾಟ್ ಕೊಹ್ಲಿ ಅವರು, ಅಲ್ಲಿ ಕ್ಯಾಚ್ ಔಟ್ ಮಾಡೋ ಅನ್ನೋ ಒಂದು ಸ್ಟ್ರಾಟಜಿ ಕಾಣಿಸ್ತಾ ಇದೆ ಅದು. ಯಾಕೆಂದ್ರೆ ವಿಕೆಟ್ ಟು ವಿಕೆಟ್ ಬೌಲಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ತಕ್ಕಂಗೆ ಆ ಫೀಲ್ಡ್ ಕೂಡ ಇಡಬೇಕು. ರೈಟ್ ಕಾರ್ನರ್ ಅಲ್ಲಿ ಸ್ವಲ್ಪ ಟಚ್ ಮಾಡಬೇಕು ಸ್ನೇಹಿತರೆ. ಬಟ್ ಇಲ್ಲಿ ಟರ್ನ್ ಇಲ್ಲದೆ ಇರೋ ಕಾರಣ ಈ ಶಾಟ್ ಹೊಡೆಯೋದು ಈಸಿ ಆಗತ್ತೆ. ಚಿಪ್ಲಿ ಟರ್ನ್ ಆಗ್ತಾ ಇದ್ರೆ ಈ ಲೈನ್ ಪ್ಲೇ ಪಾಸ್ ಆದ್ರೆ ಈ ತರ ಸೆಟ್ಟಿಂಗ್ ಅಂತ ಸಿಗ್ತದೆ ಸ್ನೇಹಿತರೆ, ಇದನ್ನ ಕ್ಲಿಕ್ ಮಾಡಬೇಕು ಬಿಡೋದಿಲ್ಲ. ಫುಲ್ ಟಾಸ್ ಇದೆ ಇನ್ಫ್ಯಾಕ್ಟ್. ಪ್ರೊಟೆಕ್ಷನ್ ಸ್ನೇಹಿತರೆ, ಏನಪ್ಪಾ ಅಂದ್ರೆ ಆ ಸೆಟ್ಟಿಂಗ್ ಅಂತ ಸಿಗುತ್ತಲ್ಲ, ಅದ್ರ ಅವಾಗ ನಿಮ್ಮ ತಡ ಮಾಡದೇನೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಲೋಗೋ ಲೈನ್ ಇರ್ಬೇಕು ಅಥವಾ ಜಸ್ಟ್ ಔಟ್ಸೈಡ್ ಆಫ್ ಸ್ಟೆಪ್ ಲೈನ್ ಇರ್ಬೇಕು. ಅವಾಗ ಬ್ಯಾಟ್ಸ್ಮನ್ ಅಷ್ಟು ಈಸಿಯಾಗಿ ಬಿಡಕ್ ಆಗೋದಿಲ್ಲ, ಯಾಕಂದ್ರೆ ಈ ವಿಕೆಟ್ ಅಲ್ಲಿ ಟರ್ನ್ ಆಗ್ತಿರೋದ್ರಿಂದ ಅವ್ರು ಆಡೋ ಒಂದು ಪ್ರಯತ್ನ ಇರುತ್ತೆ. ಸ್ನೇಹಿತರೆ, ಸೆಟ್ಟಿಂಗ್ ಅನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು. ರೈಟ್ ಕಾರ್ನರ್ ಅಲ್ಲಿ ಸ್ವಲ್ಪ ಟಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೂಡ ಹೊಡೆಯುತ್ತೆ. ಸೊ ಹಾಗಾಗಿ ಲೈನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತೇಜುಲ್ ಅವರಿಂದ ನೋಡಿ, ವಿಡಿಯೋ ಕ್ವಾಲಿಟಿ ಆಟೋ ಇದೆ, ಆರಾಮಾಗಿ ಮಾಡ್ತಾರೆ. ಆಡಿಯೋ ಲ್ಯಾಂಗ್ವೇಜ್ ಕನ್ನಡ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಕನ್ನಡ ನೀವು ಇದು ಇಂಗ್ಲೀಷ್ನಲ್ಲಿ ಡಿಫಾಲ್ಟ್ ಆಗಿ ಇಂಗ್ಲೀಷ್ನಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಇದನ್ನು ನೀವು ಕನ್ನಡದಲ್ಲಿ ಹೀಗೆ ಸೆಟ್ಟಿಂಗ್ನಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಚಿಕ್ಕ ಟ್ಯುಟೋರಿಯಲ್ ಆಗಿತ್ತು ಸ್ನೇಹಿತರೆ, ಯಾರಿಗೆ ತಿಳಿದಿಲ್ಲ ಇದರ ಮೂಲಕ ನೀವು ತಿಳಿದುಕೊಳ್ಳಬಹುದು. ಈ ಟ್ಯುಟೋರಿಯಲ್ಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.